ಆಲ್ಕೋಹಾಲ್ ಕನ್ಸಂಪ್ಷನ್ ಹೊಟ್ಟೆ ಆರೋಗ್ಯದ ಮೇಲೆ ಯಾವ ರೀತಿ ಕೆಟ್ಟ ಪರಿಣಾಮ ಬೀರುತ್ತಾ ಇದೆ? ನೋಡಿ, ಆಲ್ಕೋಹಾಲ್ ಅನ್ನೋದು ಒಂದು ಪಾಯ್ಸನ್. ಇದು ಜನರಿಗೆ ಒಂಥರ ಸೋಷಿಯಲಿ ಇದು ಅಕ್ಸೆಪ್ಟಬಲ್ ಆಗಿದೆ. ಇನ್ನು ಆಲ್ಕೋಹಾಲ್ ಬರೀ ಲಿವರ್ಗೆ ಒಂದೇ ಅಲ್ಲ, ಜಠರದಲ್ಲಿ ಇರೋ ಲೈನಿಂಗ್ ಆಫ್ ದ ಸ್ಟಮಕ್ನು ಡ್ಯಾಮೇಜ್ ಮಾಡ್ತಾ ಇರುತ್ತೆ ಫ್ರೀಕ್ವೆಂಟ್ ಆಗಿ ತಗೊಳ್ಳೋರಿಗೆ. ಅವನು 5 ಬೇರೆ ಕುಡಿತಾನೆ, 20 ವರ್ಷದಿಂದ ಕುಡಿತಾನೆ, ಅವ್ನಿಗೇನಾಗಿಲ್ಲ, ನಾನು ಎಲ್ಲೋ 2 ಕುಡಿತಾ ಇದ್ದೀನಿ, ನನಗೆ ಯಾಕೆ ಈ ಥರ ಸಮಸ್ಯೆ ಬಂದಿದೆ. ಕೆಲವೊಂದು ಟೈಮ್ ಫಸ್ಟ್ ಟೈಮ್ ಪೇಷಂಟು ನಮಗೆ ಬರ್ತಾರೆ ಬ್ಲಡ್ ವಾಮಿಟ್ ಮಾಡಿಕೊಂಡು. ಈಗ ವೀಕೆಂಡ್ ಮಾತ್ರ ಕುಡಿತೀನಿ ಅಂತಾರೆ. ವೀಕೆಂಡ್ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ 12 ಗಂಟೆ ಹೋಗಿ ಬಾರಲ್ಲಿ ಕೂತ್ಕೊಂಡ್ಬಿಟ್ಟು ರಾತ್ರಿ 12 ಗಂಟೆಗೆ ಎದ್ದರೆ, ಯಾಕಂದರೆ ಲಿವರು ನಮಗೆ ತುಂಬ ಒಂಥರ ಮೋಸ್ಟ್ ರೆಸಿಲಿಯೆಂಟ್ ಆರ್ಗನ್ ಇನ್ ದ ಬಾಡಿ. ಎಲ್ಲ ಆರ್ಗನ್ಸ್ ನಮಗೆ ಲಿವರ್ ಥರ ಇದ್ಬಿಟ್ರೆ ಶರೀರದಲ್ಲಿ 200 ವರ್ಷ ಬದುಕ್ತೀವಿ. ಅಷ್ಟು ಪವರ್ಫುಲ್ ಆರ್ಗನ್ ಅದು. ಅಲ್ಟಿಮೇಟ್ಲಿ ಅವ್ರ ಹೆಲ್ತ್ಗೆ ಅವ್ರ ರೆಸ್ಪಾನ್ಸಿಬಿಲಿಟಿ ತೊಗೊಬೇಕು. ಈಗ ನನ್ನ ಹೆಲ್ತ್ನ ನಾನು ಹಾಳು ಮಾಡ್ಕೊಂಬಿಟ್ಟು ನನ್ನ ವೈಫ್ ಮೇಲೆ ಡಿಪೆಂಡ್ ಆದರೆ ಅದು ತಪ್ಪಲ್ವಾ? ಅವ್ರ ಮೋಟಿವೇಶನ್ ತೋರಿಸಿಲ್ಲ ಅಂದರೆ ಫ್ಯಾಮಿಲಿ ಮೆಂಬರ್ಸು, ಫ್ರೆಂಡ್ಸು ಯಾರೇ ಏನು ಮಾಡಿದ್ರು ನಿಲ್ಸೋಕ್ಕಾಗಲ್ಲ. ಫುಡ್ ಹ್ಯಾಬಿಟ್ ಆಯಿತು, ಆಲ್ಕೋಹಾಲ್ ಕನ್ಸಂಪ್ಷನ್, ಡ್ರಿಂಕ್ ಮಾಡ್ತಾರಲ್ಲ, ಅದು ಹೊಟ್ಟೆ ಆರೋಗ್ಯದ ಮೇಲೆ ಯಾವ ರೀತಿ ಕೆಟ್ಟ ಪರಿಣಾಮ ಬೀರುತ್ತಾ ಇದೆ ಇವಾಗಿನ ಜನ್ರೇಷನಲ್ಲಿ? ನೋಡಿ, ಆಲ್ಕೋಹಾಲ್ ಅನ್ನೋದು ಒಂದು ಪಾಯ್ಸನ್. ಇದೊಂದು ಟಾಕ್ಸಿನ್. ಅಂದರೆ ನಮ್ಮ ಶರೀರಕ್ಕೆ ಇದು ಬೇಕಾಗಿಲ್ಲ. ಇದು ಏನಂದರೆ, ಈಗ ಜನರಿಗೆ ಒಂಥರ ಸೋಷಿಯಲಿ ಇದು ಅಕ್ಸೆಪ್ಟಬಲ್ ಆಗಿದೆ. ಯಾವಾಗ ಒಂದು ಆಲ್ಕೋಹಾಲ್ ತಗೊಳ್ಳೋದು, ಮುಂಚೆ ಯಾರಾದರೂ ಕುಡಿತಾರೆ ಅಂದರೆ ಹಳ್ಳಿಯಲ್ಲಿ ಅದೊಂಥರ ಡಿಸ್ಕ್ರಿಮಿನೇಟ್ ಮಾಡ್ತಾಯಿದ್ರು, ಸ್ಟಿಗ್ಮಾ ಅದು. ಈಗ ಆ ಥರ ಇಲ್ಲ. ಈಗ ಜನರನ್ನ ನೀವು ಆಶ್ರಮದಲ್ಲಿರೋ ಋಷಿಮುನಿ ಥರ ಇರಿ ಅಂತಲೂ ಹೇಳಲಿಕ್ಕಾಗೋದಿಲ್ಲ, ಆಯಿತಾ? ಸೊ ಯಾವಾಗೋ ಅಪರೂಪಕ್ಕೆ ಕೆಲವೊಂದು ಟೈಮು ಸೋಷಿಯಲ್ ಆಗಿ ಯಾರೋ ತೊಗೊತಾರೆ, ಅದು ಪ್ರಾಬ್ಲಮ್ ಏನಿಲ್ಲ. ಬಟ್ ಪ್ರಾಬ್ಲಮ್ ಆಗ್ತಾ ಇರೋದು ಏನಾಗುತ್ತೆ ಅಂದರೆ, ಆ ಸೋಷಿಯಲ್ ಅಕೇಶನ್ನು ಫ್ರೀಕ್ವೆಂಟಾಗಿ ಆಗ ಸ್ಟಾರ್ಟ್ ಆಗುತ್ತೆ. ಡೈಲಿ ಸೋಷಿಯಲ್ಲು. ಕೆಲವರು ಹೇಳ್ತಾರೆ, ಈಗ ನಾನು ಕೇಳ್ತಾ ಇರ್ತೀನಿ, ಕೆಲವರು ಬಂದು, ಇಲ್ಲ ಸರ್ ನನ್ನ ಜಾಬೇ ಆ ಥರ ಇದೆ, ನಾನು ಕ್ಲೈಂಟ್ಸ್ನ ಎಂಟರ್ಟೈನ್ ಮಾಡಬೇಕು, ನಾನು ಅವರೆಲ್ಲ ಕುಡಿತಾ ಇದ್ದರೆ ನಾನು ನನ್ನ ಪ್ರಾಡಕ್ಟ್ ಏನೋ ಒಂದು ಸೆಲ್ ಮಾಡಬೇಕು, ನಂದು ಡೀಲ್ ಇರುತ್ತೆ, ಅದಕ್ಕೆ ನಾನು ಕುಡಿಲೇಬೇಕು ಹಂಗಾಗಿ ಅಂಥೇಳಿ. ಈಗ ಯಾವ ಜಾಬಲ್ಲೂ ಆ ಥರದ್ದು ರಿಕ್ವೈರ್ಮೆಂಟ್ ಯಾವುದು ಇರೋಲ್ಲ, ಕುಡಿಲೇಬೇಕು ನೀವು ಅಂತೇಳಿ. ಕುಡಿದೇ ಇರೋ ಮನುಷ್ಯನಿಗೆ ಆರೆಂಜ್ ಜ್ಯೂಸೋ ಇನ್ನೊಂದು ಜ್ಯೂಸೋ ಮತ್ತೊಂದೇನೋ ತೊಗೊಂಡು ಸಾಫ್ಟ್ ಡ್ರಿಂಕ್ ತೊಗೊಂಡು ಕೂತಿರ್ತಾರೆ, ಕಂಪ್ನಿ ಕೊಡ್ತಾ ಕೂತ್ಕೊಬೋದು. ಹೌದು. ಸೊ ಅದೇನು ಅವಶ್ಯಕತೆ ಇಲ್ಲ ಶರೀರಕ್ಕೆ. ಯಾಕಂದರೆ ಪ್ರತಿ ಸಾರಿ ಆಲ್ಕೋಹಾಲ್ ನಮ್ಮ ಶರೀರಕ್ಕೆ ಹೋದಾಗ ಈ ಲಿವರ್ ಅನ್ನೋದೇನಿದೆ, ಇದು ಒಂಥರ ಓವರ್ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಯಾವಾಗೋ ಒಂದೊಂದು ಸಾರಿ ಕೊಟ್ಟರೆ ಓವರ್ ಟೈಮ್ ತಗೊಳುತ್ತೆ. ಡೈಲಿ ನಿಮಗೆ ಓವರ್ ಟೈಮ್ ಕೊಡ್ತಾ ಇದ್ದರೆ ಸುಸ್ತಾಗುತ್ತಲ್ವ ನಿಮಗೂ. ಸೊ ಆವಾಗ ಲಿವರಲ್ಲಿ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ಇನ್ನು ಆಲ್ಕೋಹಾಲ್ ಬರೀ ಲಿವರ್ಗೆ ಒಂದೇ ಅಲ್ಲ. ಆಲ್ಕೋಹಾಲ್ ಆಬ್ವಿಯಸ್ಲಿ ನಾವು ಕುಡಿದ್ರೆ ಹೋಗೋದು ಥ್ರೂ ದ ಅನ್ನನಾಳ, ಜಠರ. ಫಸ್ಟು ಜಠರದಲ್ಲಿರೋ ಲೈನಿಂಗ್ ಆಫ್ ದ ಸ್ಟಮಕ್ನು ಡ್ಯಾಮೇಜ್ ಮಾಡ್ತಾ ಇರುತ್ತೆ ಫ್ರೀಕ್ವೆಂಟಾಗಿ ತೊಗೊಳ್ಳೋರಿಗೆ. ಈ ಅಸಿಡಿಟಿ, ಆಮ್ಲೀಯತೆ, ರೀಫ್ಲಕ್ಸು, ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರಿಗೆ ಅದರಿಂದ ಇನ್ನೂ ಜಾಸ್ತಿ ಆಗುತ್ತೆ. ಒಂದು ಪ್ಯೂರಿಫೈ, ಅದು ಫಿಲ್ಟರ್ ಆಗೋದೆಲ್ಲ ಲಿವರಲ್ಲಿ. ಸೊ ಲಿವರಲ್ಲಿ ಆಲ್ಕೋಹಾಲು ಎಷ್ಟು ಫ್ರೀಕ್ವೆಂಟಾಗಿ ಅವ್ರು ಕುಡಿತಾ ಇರ್ತಾರೋ ಅಷ್ಟು ಲಿವರ್ಗೆ ಶ್ರಮ ಆಗ್ತಾ ಇರುತ್ತೆ. ಯಾಕಂದರೆ ಲಿವರು ಅದರ ಕೆಲಸಕ್ಕಿಂತ ಅಡಿಷ್ನಲ್ ಕೆಲಸ ಮಾಡಬೇಕಾಗುತ್ತೆ, ಅದನ್ನು ಬಾಡಿಯಿಂದ ಆಚೆಗೆ ತೆಗಿಬೇಕಂದ್ರೆ. ಸೊ ಹಾಗಾಗಿ ಕ್ವಾಂಟಿಟಿ ಎಷ್ಟು ತೊಗೊತಾ ಇದ್ದಾರೆ, ಎಷ್ಟು ಫ್ರೀಕ್ವೆಂಟಾಗಿ ತೊಗೊತಾ ಇರ್ತಾರೆ, ಯಾವ ಥರ ಆಲ್ಕೋಹಾಲು, ಅದರ ಕ್ವಾಲಿಟಿ ಏನು, ಇದೆಲ್ಲ ಹೋಗ್ತಾ ಇರುತ್ತೆ. ಇನ್ನು ಒಬ್ಬೊಬ್ಬರ ಒಂದು ಬಾಡಿ ಒಂದೊಂದು ಥರ ಇರುತ್ತೆ. ಕೆಲವರು ಇನ್ನೊಬ್ಬರು ಕಂಪೇರ್ ಮಾಡ್ಕೊತಾ ಇರ್ತಾರೆ, ಅವನು 5 ಬೇರೆ ಕುಡಿತಾನೆ, 20 ವರ್ಷದಿಂದ ಕುಡಿತಾನೆ, ಅವ್ನಿಗೇನಾಗಿಲ್ಲ, ನಾನು ಎಲ್ಲೋ 2 ಕುಡಿತಾ ಇದ್ದೀನಿ, ನನಗೆ ಯಾಕೆ ಈ ಥರ ಸಮಸ್ಯೆ ಬಂದಿದೆ. ಆ ಥರ ಒಬ್ಬೊಬ್ಬರ ಬಾಡಿ ಒಂದೊಂದು ಥರ ಪ್ರೋಸೆಸ್ ಆಗುತ್ತೆ. ಈಗ ವೆಸ್ಟರ್ನ್ ಕಂಟ್ರೀಸಲ್ಲಿ ನೋಡಿ, ಈಗ ಹೆಂಗಸರಿಗೆ ಗಂಡಸರಿಗೆ ಆಲ್ಕೋಹಾಲು ರೆಕಮೆಂಡೇಷನ್ ಲಿಮಿಟ್ಸೇ ಬೇರೆ ಇದೆ. ಯಾಕಂದರೆ ಹೆಂಗಸರಲ್ಲಿ ಲಿವರ್ ಡ್ಯಾಮೇಜು ಬೇಗ ಆಗುತ್ತೆ ಆಲ್ಕೋಹಾಲಿಂದ, ಯಾಕಂದರೆ ಅವ್ರ ಶರೀರ ಇರೋದೇ ಆ ಥರ. ಸೊ ಹಾಗಾಗಿ ಒಬ್ಬರು ಯಾರೋ ಕುಡಿತಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಕಂಪೇರ್ ಮಾಡಿಕೊಂಡು ಇವರು ಹೋದರೆ ಯಾಕಂದರೆ ಲಿವರು ನಾನು ಹೇಳ್ದಂಗೆ ಅದು ತುಂಬ ಸೈಲೆಂಟ್ ಆರ್ಗನ್. ಅದು ಅನ್ಫಾರ್ಚುನೇಟ್ಲಿ ನಮಗೆ ನೋವು, ಈಗ ಎಲ್ಲೋ ಉದಾಹರಣೆಗೆ ಎಲ್ಲೋ ಹೋಟ್ಲಲ್ಲಿ ತಿಂದರು, ಎಲ್ಲೋ ಮದುವೆಯಲ್ಲಿ ತಿಂದರು, ಹೊಟ್ಟೆ ಕೆಟ್ಟೋಯ್ತು ಅಂತ ನೆಕ್ಸ್ಟ್ ಡೇ ವಾಂತಿ, ಬೇದಿ, ಹೊಟ್ಟೆ ನೋವೆಲ್ಲ ನಮ್ಮ ಜಠರ ಕರಳು ಸಮಸ್ಯೆ ಕೊಡುತ್ತಲ್ಲ, ಆ ಥರ ಲಿವರ್ ಕೊಡಲ್ಲ, ಇನ್ಸ್ಟೆಂಟಾಗಿ ಕೊಡಲ್ಲ. ಅವರು ಕುಡಿತಾ ಹೋಗ್ತಾ ಇರ್ತಾರೆ, ಅದು ನೋಡುತ್ತೆ ಇವತ್ತು ಬಿಡ್ತಾರ ನಾಳೆ ಬಿಡ್ತಾರ ಅಂತ. ಬಟ್ ಅವರಿಗೆ ಅದರಿಂದ ಏನು ವಾರ್ನಿಂಗ್ ಬರಲ್ಲ, ಏನು ನೋವು ಬರಲ್ಲ. ಹಾಗಾಗಿ ಅವರು ಕುಡಿತಾ ಹೋಗ್ತಾ ಇರ್ತಾರೆ, ಸ್ಲೋ ಕಿಲ್ ಆಗ್ತಾ ಇರ್ತಾರೆ. ಈಗ ಇವತ್ತು ಕುಡಿದು ನಾಳೆ ವಿಪರೀತ ಹೊಟ್ಟೆ ನೋವು ಸ್ಟಾರ್ಟ್ ಆದರೆ ಅವರು ಹಿಂಜರಿತಾರೆ, ನೋವು ಬೇಡಪ್ಪ, ಡ್ರಿಂಕ್ಸು ಬೇಡ ಅಂತ. ಬಟ್ ಲಿವರ್
ಲಿವರ್ ಆ ಥರ ಇರಲ್ಲ. ಸೊ ಅದು ಕಂಪ್ಲೀಟ್ ಡ್ಯಾಮೇಜ್ ಆಗಿ ಸಿರೋಸಿಸ್ ಅಂತ ಪರ್ಮನೆಂಟ್ ಡ್ಯಾಮೇಜ್ ಇರುತ್ತಲ್ಲ ಅಲ್ಲಿವರೆಗೂ ಸುಮ್ಮನೆ ಇದ್ದು ಕೆಲವೊಂದು ಟೈಮ್ ಫಸ್ಟ್ ಟೈಮ್ ಪೇಷಂಟು ನಮಗೆ ಬರ್ತಾರೆ ಬ್ಲಡ್ ವಾಮಿಟ್ ಮಾಡಿಕೊಂಡು, ಅಂದರೆ ಆ ಸ್ಟೇಜಲ್ಲಿ ಲಿವರು ಶಟ್ ಡೌನ್ ಫೇಸ್ಗೆ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಈ ಆಲ್ಕೋಹಾಲ್ ಅನ್ನೋದು ಎಷ್ಟು ಅಭ್ಯಾಸ ಇಲ್ಲದೆ ಇರೋರು ಅಭ್ಯಾಸ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು. ಯಾಕಂದರೆ ಶರೀರಕ್ಕೆ ಅದು ಅವಶ್ಯಕತೆ ಇಲ್ಲ. ತಗೊಳ್ಳೋರು ಯಾವಾಗೋ ಅಪರೂಪಕ್ಕೆ ಏನೋ ಒಂದು ಸೋಷಿಯಲ್ ಅಕೇಶನ್, ಏನೋ ಒಂದು ಸ್ಪೆಷಲ್ ಅದು ಕೂಡ ಕ್ವಾಂಟಿಟಿ ಇಂಪಾರ್ಟೆಂಟ್ ಅಲ್ವಾ? ಕ್ವಾಂಟಿಟಿ ಇಂಪಾರ್ಟೆಂಟು. ಈಗ ಕೆಲವರು ಕುಡಿಯಲ್ಲ ಅಂತ ತಿಂಗಳಿಗೊಂದ್ಸಲಿ 2 ತಿಂಗಳಿಗೊಂದ್ಸಲಿ ಬಕೆಟ್ ಗಟ್ಟಲೆ ಕುಡಿದ್ರೆ ಕಷ್ಟ. ಈಗ ವೀಕೆಂಡ್ ಮಾತ್ರ ಕುಡಿತೀನಿ ಅಂತಾರೆ. ವೀಕೆಂಡ್ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ 12 ಗಂಟೆ ಹೋಗ್ಬಿಟ್ಟು ಬಾರಲ್ಲಿ ಕೂತ್ಕೊಂಡ್ಬಿಟ್ಟು ರಾತ್ರಿ 12 ಗಂಟೆಗೆ ಎದ್ದರೆ ವೀಕೆಂಡ್ ಎಲ್ಲ ಅದು ವಾರ ಪೂರ್ತಿ ಕುಡಿಯೋದನ್ನೆಲ್ಲ ಅಲ್ಲಿ ಅದು ಇನ್ನೂ ಜಾಸ್ತಿ ಡ್ಯಾಮೇಜ್ ಅಲ್ವಾ ಲಿವರ್ಗೆ? ಅದು ಇನ್ನೂ ಪ್ರಾಬ್ಲಮ್ ಏನಾಗುತ್ತೆ. ಇನ್ನೊಂದು ಎಷ್ಟೊಂದು ಜನ ಆಲ್ಕೋಹಾಲ್ ಕುಡಿಬೇಕಾದ್ರೆ ಒಂದು ಅವರ ಫುಡ್ಡೂ ತುಂಬ ವರ್ಸ್ಟ್ ಇರುತ್ತೆ ಹ್ಯಾಬಿಟ್ಸ್. ಯಾರೂ ಕೂತ್ಕೊಂಡು ಸೌತೆಕಾಯಿ ಕೊಡು, ನನಗೆ ಕ್ಯಾರೆಟ್ ಕೊಡು, ಟೊಮೆಟೊ ಕೊಡು ಅಂತ ಸಲಾಡ್ಸ್ ತಿನ್ನಲ್ಲ. ಫ್ರೈಡ್ ಐಟಮ್ಸ್ ಎಲ್ಲ ಸ್ವಲ್ಪ ಕಬಾಬ್ಸು ಇಂಥವು ಕೊಡಿ ಅಂಥವೇ ತಿಂತಾ ಇರ್ತಾರೆ. ಸೊ ತಿನ್ನೋ ಫುಡ್ಡು ಪ್ರಾಬ್ಲಮ್ ಇರುತ್ತೆ ಆ ಟೈಮಲ್ಲಿ. ಪ್ಲಸ್ ಈ ವೀಕೆಂಡು ಅಂದರೆ ಒಂದೇ ದಿನ ಕುಡಿತಾರಲ್ಲ, ಶನಿವಾರ ಭಾನುವಾರ ಒಂದು ವಾರದೆಲ್ಲ ಸೇರಿಸಿ, ಅದು ಲಿವರ್ಗೆ ಒಂಥರ ಇದ್ದಿದ್ದು ಡ್ಯಾಮೇಜ್ ಅದು. ಸೊ ಹಾಗಾಗಿ ಒಂದೇ ಸಲ ಲಾಟ್ ಟು ಪ್ರೋಸೆಸ್ ಥರ ಆಗ್ಬಿಡುತ್ತೆ. ಯಾಕಂದರೆ ಲಿವರು ನಮಗೆ ಅದು ಏನಂದರೆ ಫಾರ್ಚುನೇಟ್ಲಿ ಅದು ತುಂಬ ಒಂಥರ ಮೋಸ್ಟ್ ರೆಸಿಲಿಯೆಂಟ್ ಆರ್ಗನ್ ಇನ್ ದ ಬಾಡಿ. ಎಲ್ಲ ಆರ್ಗನ್ಸ್ ನಮಗೆ ಲಿವರ್ ಥರ ಇದ್ಬಿಟ್ರೆ ಶರೀರದಲ್ಲಿ 200 ವರ್ಷ ಬದುಕ್ತೀವಿ. ಅಷ್ಟು ಪವರ್ಫುಲ್ ಆರ್ಗನ್ ಅದು. ಎಷ್ಟೊಂದು ಡ್ಯಾಮೇಜ್ ಕೊಟ್ಟರು ರಿಪೇರ್ ಮಾಡ್ತಾನೆ ಇರುತ್ತೆ. ಬಟ್ ಅದಕ್ಕೆ ನಾವು ಪರವಾಗಿಲ್ಲ ಅಂತ ನಾವು ಕೊಡ್ತಾ ಇದ್ರೆ ಅದಕ್ಕೆ ತಾಳ್ಮೆ ಕಳ್ಕೊಂಡ್ಮೇಲೆ ಮುಗೀತದೆ. ಅದು ಆಮೇಲೆ ಒಂದು ಡೈರೆಕ್ಷನಲ್ಲೇ ಹೋಗ್ತಾ ಇರುತ್ತೆ. ಆಮೇಲೆ ಲಿವರ್ ಫೇಲ್ಯೂರು, ಲಿವರ್ ಟ್ರಾನ್ಸ್ಪ್ಲಾಂಟು, ಇನ್ನೊಂದು ಮತ್ತೊಂದು ಅಂತ ಅದರ ಡೈರೆಕ್ಷನ್ ಹೊರಟೋಗುತ್ತೆ ಬೇರೆ. ಇದು ಲಿವರ್ಗೆ ಆಗೋ ಡ್ಯಾಮೇಜ್ ಒಂದಾಯಿತು, ಮತ್ತು ಗಟ್ ಹೆಲ್ತ್ಗೆ ಡೈರೆಕ್ಟ್ ಲಿಂಕ್ ಇದೆಯಾ ಅಥವಾ ಥ್ರೂ ಲಿವರ್ ಆಯಿತು ಆಲ್ಕೋಹಾಲು? ಈಗ ನೋಡಿ, ಆಲ್ಕೋಹಾಲ್ ಜನ ಯಾಕೆ ಕುಡಿತಾರೆ ಅನ್ನೋದು ತುಂಬ ಇಂಪಾರ್ಟೆಂಟು. ಈಗ ಎಷ್ಟೊಂದು ಜನ ಕಾಮನ್ ಎಕ್ಸ್ಕ್ಯೂಸ್ ನನಗೆ ಏನು ಕೊಡ್ತಾರೆ ಅಂದರೆ, ಯಾಕೆ ಕುಡಿತಾ ಇದ್ದೀರಾ ನೀವು ಅಂತ ಕೇಳ್ತೀನಿ ಡೈಲಿ. ಖುಷಿಗೆ, ದುಃಖಕ್ಕೆ, ಎಲ್ಲದಕ್ಕೂ. ಪ್ಲಸ್ ಇನ್ನು ಕಾಮನ್ ಎಕ್ಸ್ಕ್ಯೂಸ್ ಏನು ಮಾಡ್ತಾರೆ, ನನಗೆ ನಿದ್ದೆ ಬರೋದಿಲ್ಲ ಸರ್, ನಿದ್ದೆಗೋಸ್ಕರ ನಾನು ಕುಡಿತೀನಿ ಅಂತಾರೆ. ಆಲ್ಕೋಹಾಲ್ ಕುಡಿದಾಗ ಆ ಟೆಂಪ್ರರಿಯಾಗಿ ನಿದ್ದೆ ಬರುತ್ತೆ ಅವ್ರಿಗೆ, ಬಟ್ ಅವ್ರ ಓವರ್ ಆಲ್ ಸ್ಲೀಪಿಂಗ್ ಪ್ಯಾಟರ್ನ್, ಕ್ವಾಲಿಟಿ ಆಫ್ ಸ್ಲೀಪ್ ಇರುತ್ತಲ್ಲ, ಆಲ್ಕೋಹಾಲು ವಿಲ್ ನಾಟ್ ಗಿವ್ ಎ ಗುಡ್ ಕ್ವಾಲಿಟಿ ಸ್ಲೀಪ್ ಆ್ಯಕ್ಚುಲಿ. ಆಯಿತಾ? ಈ ಥರ ಡಿಪೆಂಡ್ ಆಗ್ತಾ ಇರ್ತಾರೆ. ಈಗ ಮನೆಯಲ್ಲೆಲ್ಲ ಮಲ್ಕೊಂಡ್ಬಿಡ್ತಾರೆ, ಇವರೇ ಕೂತ್ಕೊಂಡು ಒಂದು ಬಾಟ್ಲು, 1 ಪೆಗ್ಗು 2 ಪೆಗ್ ಅಂತ ಹೋಗ್ತಾ ಇರುತ್ತೆ. ಅದು ಅಭ್ಯಾಸ ಮಾಡ್ಕೊತಾರೆ. ನಿದ್ದೆ, ಈಗ ನಾನು ಅದೇ ಹೇಳ್ತೀನಿ, ಓಕೆ ನಾನು ನಿಮಗೇನು ನಿದ್ದೆ ಸಮಸ್ಯೆ ತಾನೇ, ನಿದ್ದೆ ಬೇಕಂತ ನೀವು ಆಲ್ಕೋಹಾಲ್ ಕುಡಿತಾ ಇದ್ದೀರಾ, ಓಕೆ, ಈಗ ನಾನು ನಿಮಗೆ ಮಾತ್ರೆ ಕೊಡ್ತೀನಿ ಸ್ವಲ್ಪ ದಿನಕ್ಕೆ ನಿದ್ದೆ ಬರಲಿಕ್ಕೆ, ಮತ್ತು ನಿಲ್ಲಿಸ್ತೀರಾ ನೀವು ಆಲ್ಕೋಹಾಲ್ ಅಂದರೆ ಅವರು ಅಷ್ಟು ಈಸಿಯಾಗಿ ಅಕ್ಸೆಪ್ಟ್ ಮಾಡಲ್ಲ. ಯಾಕಂದರೆ ಅವರು ಅದ್ರ ಮೇಲೆ ಡಿಪೆಂಡೆನ್ಸಿ ಬಂದಿರುತ್ತೆ. ಅದನ್ನು ಏನೋ ಒಂದು ಎಕ್ಸ್ಕ್ಯೂಸ್ ಕೊಡ್ತಾರೆ, ಇನ್ನೊಂದು ಸ್ಟ್ರೆಸ್ಸು, ಮತ್ತೊಂದು ಈಗ ಸಮಸ್ಯೆಗಳು ಎಲ್ಲರಿಗೂ ಇರುತ್ತೆ, ಟೆನ್ಷನ್ಗಳು, ಇನ್ನೊಂದು ಮತ್ತೊಂದು ಅಂತ. ಹಾಗಂತೇಳಿ ನಾವು ಅದರ ಮೇಲೆ ಡಿಪೆಂಡೆಂಟ್ ಆಗೋಕ್ಕೆ ಹೋದರೆ ಬ್ರೈನ್ ಕೆಮಿಸ್ಟ್ರಿನೇ ಅಕ್ಕಪೈ ತಗೊಂಡು ಒಂಥರ ಹೈಜಾಕ್ ಮಾಡಿರುತ್ತಲ್ವ ಇದು? ಹೌದು, ಆಲ್ಕೋಹಾಲು ಇಟ್ಸ್ ಎ ಪಾಯ್ಸನ್ ದಟ್ ಕ್ಯಾನ್, ಇಟ್ಸ್ ಎ ನ್ಯೂರೋಟಾಕ್ಸಿಕ್. ಅಂದರೆ ನಮ್ಮ ನರಗಳು, ಬ್ರೈನ್ಗೂ ಡ್ಯಾಮೇಜ್ ಆಗುತ್ತೆ ಅದರಿಂದ. ಈಗ ಕೆಲವರಿಗೆ ನ್ಯೂರೋಪತಿ ಅಂತ ಪೆರಿಫರಲ್ ನರ್ವ್ಸು ಡ್ಯಾಮೇಜ್ ಆಗಿರುತ್ತೆ, ಕಾಲು ಕೈಯೆಲ್ಲ ಜೋಮು, ನಡೆಯೋಕ್ಕೆ ಬ್ಯಾಲೆನ್ಸ್ ಹೋಗಿರುತ್ತೆ, ಅವೆಲ್ಲ ನರಗಳ ಡ್ಯಾಮೇಜು. ಇಟ್ ಕ್ಯಾನ್ ಅಫೆಕ್ಟ್ ದ ಎಂಟೈರ್ ಸಿಸ್ಟಮ್ ಇನ್ಕ್ಲೂಡಿಂಗ್ ಹಾರ್ಟ್, ಕಾರ್ಡಿಯೋಮಯೋಪತಿ ಅಂತ ಹಾರ್ಟೇ ಎನ್ಲಾರ್ಜ್ ಆಗುತ್ತೆ ಆಲ್ಕೋಹಾಲ್ ರಿಲೇಟೆಡು. ಸೊ ಆಲ್ಕೋಹಾಲ್ ಎಫೆಕ್ಟ್ಸು ಥ್ರೂ ಔಟ್ ದ ಬಾಡಿ ಇದೆ. ಅದು ಆಬ್ವಿಯಸ್ಲಿ ಹೋಗೋದು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಥ್ರೂ. ಹಾಗಾಗಿ ಈಗ ಕೆಲವರಿಗೆ ಈ ಗಟ್ ಮೈಕ್ರೋಬ್ ಅಂತ ನಮ್ಮ ಒಂದು ಕರಳಲ್ಲಿರೋ ಒಳ್ಳೆ ಬ್ಯಾಕ್ಟೀರಿಯಾ ಇರುತ್ತೆ, ಅದನ್ನು ಡ್ಯಾಮೇಜ್ ಆಗ್ತಾ ಇರುತ್ತೆ. ಅದರಿಂದ ಅವರಿಗೆ ಹಲವಾರು ಸಮಸ್ಯೆ, ಹೊಟ್ಟೆ ಉಬ್ರ, ಪದೇ ಪದೇ ಮೋಷನ್ಸ್ ಹೋಗ್ತಾ ಇರ್ತಾರೆ. ಕೆಲವರು ಈ ರೆಗ್ಯುಲರಾಗಿ ಡ್ರಿಂಕ್ಸ್ ಮಾಡ್ತಾ ಇರೋರು, ಅವರು, ನಾನು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಜಸ್ಟ್ 30 ದಿನ ಆಲ್ಕೋಹಾಲ್ನ ಬಿಟ್ಟು ನೋಡಿ, ನಿಮಗೆ ಎಷ್ಟು ಒಂದು ಬೆನಿಫಿಟ್ಟು, ಆ್ಯಸ್ ಅರ್ಲಿ ಆಸ್ ವಿತಿನ್ 24 hours, ವಿತಿನ್ 1 week, ವಿತಿನ್ 1 month. ನಾವು ಕೂಡ ಸೇಮ್ ಮಾಡಿದ್ವಿ. ಸೊ ಅದು ಆ ಥರ ಒಂದು ಫೆಂಟಾಸ್ಟಿಕ್ ಇದಿರುತ್ತೆ. ಬಟ್ ಏನಂದರೆ ಅದನ್ನು ಮೋಟಿವೇಟ್, ಈಗ ಎಷ್ಟೊಂದು ಜನ ಪಾಪ ಕೆಲವೊಂದು ಟೈಮು ತಂದೆ ತಾಯಿ ಕರ್ಕೊಂಬರ್ತಾರೆ ಯಾರನ್ನೋ, ಅಥವಾ ಅವರ ವೈಫ್ ಕರ್ಕೊಂಬಂದಿರ್ತಾರೆ, ಸರ್ ಏನಾದ್ರು ನೋಡಿ ಇವ್ರಿಗೆ ಈ ಥರ ಮನುಷ್ಯ ಒಳ್ಳೆಯವರು, ಬಟ್ ಈ ಆಲ್ಕೋಹಾಲ್ ಇದ್ರ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ದಾರೆ, ಅದು ಇದು ಅಂತ. ಅಲ್ಟಿಮೇಟ್ಲಿ ಅವ್ರ ಹೆಲ್ತ್ಗೆ ಅವ್ರ ರೆಸ್ಪಾನ್ಸಿಬಿಲಿಟಿ ತೊಗೊಬೇಕು. ಈಗ ನನ್ನ ಹೆಲ್ತ್ನ ನಾನು ಹಾಳು ಮಾಡ್ಕೊಂಬಿಟ್ಟು ನನ್ನ ವೈಫ್ ಮೇಲೆ ಡಿಪೆಂಡ್ ಆದರೆ
ಅದು ತಪ್ಪಲ್ವಾ? ಸೊ ಹಾಗಾಗಿ ಸಮಸ್ಯೆಗಳಿರುತ್ತೆ. ಕೆಲವೊಂದು ಟೈಮು ನಾವು ಏನು ಮಾಡ್ತೀವಿ, ಸೈಕಾಲಜಿಸ್ಟು, ಸೈಕ್ಯಾಟ್ರಿಸ್ಟು, ಕೆಲವೊಂದು ಟೈಮು ಎಲ್ಲರಿಗೂ ಒಂದೇ ಥರ ವಿಲ್ ಪವರ್ ಇರಲ್ಲ. ಕೆಲವರಿಗೆ ನಿಜವಾಗ್ಲೂ ಏನೋ ಒಂದು ಇವೆಂಟ್ಸ್ ಎಫೆಕ್ಟ್ ಆಗಿರುತ್ತೆ ಅವ್ರಿಗೆ, ಅದ್ರ ಮೇಲೆ ಹೋಗಿರ್ತಾರೆ. ಬಟ್ ಬಿಫೋರ್ ಆಲ್ಕೋಹಾಲ್ ಅವ್ರ ಶರೀರನ ಟೇಕ್ ಓವರ್ ಮಾಡ್ಕೊಳ್ಳೋಕೆ ಮುಂಚೆ ಅವರು ಸಮಸ್ಯೆನ ರೆಕಗ್ನೈಸ್ ಮಾಡ್ಕೊಬೇಕು. ಫಸ್ಟ್ ಹೌದು ನನಗೆ ಸಮಸ್ಯೆ ಇದೆ, ಇದರಿಂದ ನಾನು ಆಚೆ ಬರಬೇಕಂತ ಅವ್ರು ಮೋಟಿವೇಶನ್ ತೋರಿಸಿದ್ರೇ ನಿಲ್ಸೋಕ್ಕಾಗುತ್ತೆ. ಅವ್ರ ಮೋಟಿವೇಶನ್ ತೋರಿಸಿಲ್ಲ ಅಂದರೆ ಫ್ಯಾಮಿಲಿ ಮೆಂಬರ್ಸು, ಫ್ರೆಂಡ್ಸು ಯಾರೇ ಏನು ಮಾಡಿದ್ರು ನಿಲ್ಸೋಕ್ಕಾಗಲ್ಲ. ಸೊ ಎಷ್ಟು ಕಡಿಮೆ ಆಲ್ಕೋಹಾಲ್ ನಮ್ಮ ಬಾಡಿಗೆ ಹೋಗುತ್ತೋ ಅಷ್ಟು ಉತ್ತಮ. ಇನ್ನು ಸ್ಮೋಕಿಂಗ್ ಕೂಡ ಅಷ್ಟೇ. ಸ್ಮೋಕಿಂಗಿಂದ ಲಂಗ್ಸ್ ಹೋಗುತ್ತೆ, ಲಂಗ್ಸ್ ಕ್ಯಾನ್ಸರ್ ಆಗ್ಬೋದು ಅಥವಾ ವೆರೈಟಿ ಆಫ್ ಕ್ಯಾನ್ಸರ್ಸ್ ಆಗ್ಬೋದು ಅನ್ನೋದಂತೂ ಗೊತ್ತಿದೆ ಜನಕ್ಕೆ. ಗಟ್ ಹೆಲ್ತ್ಗೆ ಯಾವ ರೀತಿ ಸಂಬಂಧ ಇದೆ? ನೋಡಿ, ಸ್ಮೋಕಿಂಗ್ ಅನ್ನೋದು ಇದೊಂದು ಕಾಮನ್ ಡಿನಾಮಿನೇಟರ್. ಯಾವುದೇ ಕ್ಯಾನ್ಸರ್ ತಗೊಳ್ಳಿ, ಸ್ಮೋಕಿಂಗ್ ಇಸ್ ಎ ರಿಸ್ಕ್ ಫ್ಯಾಕ್ಟರ್. ಕರಳಿನ ಕ್ಯಾನ್ಸರು, ಅನ್ನನಾಳದ ಕ್ಯಾನ್ಸರ್, ಗ್ಯಾಸ್ಟ್ರಿಕ್ ಕ್ಯಾನ್ಸರ್, ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್, ಪ್ರತಿ ಕ್ಯಾನ್ಸರ್ಗೂ, ಲಂಗ್ ಕ್ಯಾನ್ಸರ್ ಈಸ್ ಒನ್ ಆಫ್ ಮೆನಿ ಕ್ಯಾನ್ಸರ್ಸ್. ಎಲ್ಲ ಕ್ಯಾನ್ಸರ್ಗೂ ಸ್ಮೋಕಿಂಗ್, ಈ ಧೂಮಪಾನ ಅನ್ನೋದು ಒಂದು ಕಾಮನ್ ಫ್ಯಾಕ್ಟರ್ ಇರುತ್ತೆ. ಸ್ಮೋಕಿಂಗ್ ಮಾಡೋರಿಗೆ ಏನಾಗುತ್ತೆ, ಇನ್ನೊಂದು ಈ ಅನ್ನನಾಳ ಮತ್ತು ಜಠರದ ಮಧ್ಯೆ ಒಂದು ವ್ಯಾಲ್ವ್ ಇದೆ, ಲೋವರ್ ಇಸೋಫೇಜಿಯಲ್ ಸ್ಪಿಂಕ್ಟರ್ ಅಂತೀವಿ. ಇದು ಏನಾಗುತ್ತೆ, ಕೆಲವರಿಗೆ ಆ ನಿಕೋಟಿನ್ನು ಸ್ಮೋಕಿಂಗ್ ಎಫೆಕ್ಟಿಂದ ವ್ಯಾಲ್ವು ವೀಕ್ ಆಗ್ತಾ ಇರುತ್ತೆ. ಸೊ ಅದರಿಂದ ಏನಾಗುತ್ತೆ, ಅವ್ರಿಗೆ ಈಸಿ ರಿಫ್ಲಕ್ಸು. ಸೊ ಸ್ಟಮಕ್ ಆ್ಯಸಿಡ್ ಅನ್ನೋದು ಪದೇ ಪದೇ ಮೇಲೆ ಬರ್ತಾ ಇರೋದು, ಪದೇ ಪದೇ ಆ್ಯಂಟಾಸಿಡ್ ತೊಗೊತಾ ಇರಬೇಕು, ಈ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಸ್ಮೋಕ್ ಮಾಡೋರು ಏನು ಮಾಡ್ತಾರೆ, ಈ ಗಾಳಿನೂ ಗೊತ್ತಿಲ್ಲದೆ ಹಂಗೆ ನುಂಗ್ತಾ ಇರ್ತಾರೆ ಜಾಸ್ತಿ. ಸೊ ಅವ್ರಿಗೆ ಜಾಸ್ತಿ ನಾವು ನೋಡ್ತೀವಿ ತೇಗೋದು ಜಾಸ್ತಿ, ಹೊಟ್ಟೆ ಉಬ್ಬರ ಜಾಸ್ತಿ. ಯಾಕಂದರೆ ಒಳಗಡೆ ಜಠರಕ್ಕೆ ಹೋಗಿರೋ ಈ ಗಾಳಿ, ಅವ್ರು ನುಂಗಿರೋ ಗಾಳಿ ಸ್ವಲ್ಪ ಮಟ್ಟಿಗೆ ಮೇಲೆ ಬರುತ್ತೆ ತೇಗಲ್ಲಿ, ಇನ್ನು ಸ್ವಲ್ಪ ಮಟ್ಟಿಗೆ ಅಲ್ಲೇ ಇರುತ್ತೆ, ಆಮೇಲೆ ಕರಳು ಹೊಟ್ಟೋಗುತ್ತೆ. ಒಂದ್ಸರಿ ಕರಳು ಹೋದ್ಮೇಲೆ ಅದು ಗ್ಯಾಸ್ ಮುಖಾಂತರ ಆಚೆಗೆ ಬರಬೇಕು, ಅಷ್ಟು ಈಸಿಯಾಗಿ ಬರಲ್ಲ. ಕೆಲವೊಂದು ಟೈಮು ಹೊಟ್ಟೆ ಉಬ್ಬುತ್ತೆ, ಅದು ಇದು ಅಂತ ಬರ್ತಾ ಇರ್ತಾರೆ. ಇನ್ನು ನಮ್ಮ ಒಂದು ಸ್ಮೋಕ್ ಮಾಡ್ಬೇಕಾದ್ರೆ ಹೇಳ್ಕೊಂಡಿರ್ತಾರೆ ಅದರಿಂದಾಗಿ. ಹೌದು, ಕೆಲವರು ಎಲ್ಲ ಥರದ್ದು ಎಕ್ಸ್ಕ್ಯೂಸ್ ಕೊಡ್ತಾರೆ. ನನಗೆ ಬೆಳಗ್ಗೆ ಒಂದು ಸಿಗರೇಟ್ ಸ್ಮೋಕ್ ಮಾಡಲಿಲ್ಲ ಅಂದರೆ ಮೋಷನ್ ಬರೋದಿಲ್ಲ, ಈ ಥರದ್ದು. ಅಂದರೆ ನಾನು ಸೈಕಾಲಜಿನ ಏನತ್ತರ ಸೈಕಾಲಜಿ ಅಲ್ಲ, ಅದು ನಿಜವಾಗ್ಲೂ ಇದೆ. ಈಗ ಸ್ಮೋಕ್ ಮಾಡಿದ್ರೆ ಅದು ಏನಾಗುತ್ತೆ ಅಂದರೆ, ಒಂದು ಸ್ವಲ್ಪ ಗಾಳಿನೂ ನುಂಗ್ತಾರೆ. ಈಗ ಒಳಗಡೆ ನಾವು ಬೆಳಗ್ಗೆ ಎದ್ದ ನಾನು 2 ಗ್ಲಾಸ್ ನೀರು ಕುಡೀರಿ ಅಂತ ಯಾಕೆ ಹೇಳ್ದೆ ಅಂತ, ಜಠರಕ್ಕೆ ಒಳಗಡೆ ಏನೋ ಸ್ವಲ್ಪ ಲಿಕ್ವಿಡ್ ಅದು ಹೋದಾಗ ಸ್ಟಮಕ್ ಡಿಸ್ಟೆಂಡ್ ಆಗುತ್ತೆ. ಸ್ಟಮಕ್ ಡಿಸ್ಟೆಂಡ್ ಆಗ್ತಾ ಇದ್ದಂಗೆ ಗ್ಯಾಸ್ಟ್ರೋಕೋಲಿಕ್ ರಿಫ್ಲಕ್ಸ್ ಅಂತೀವಿ, ಕರಳು ಕಾಂಟ್ರಾಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಕರಳು ಮೂವ್ ಆಗೋಕ್ಕೆ. ಸೊ ಅಲ್ಲಿರೋ ಮಲ ಆಚೆ ಪಾಸ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಈ ಸ್ಮೋಕಿಂಗ್ದು ಸ್ವಲ್ಪ ಅದು ಗಾಳಿ ಎಫೆಕ್ಟ್ ಇರುತ್ತೆ, ಪ್ಲಸ್ಸು ಅದೊಂದು ನಮ್ಮ ಗಟ್ ಮಸಲ್ಸ್ ಮೇಲೂ ಕೆಲಸ ಮಾಡುತ್ತೆ ನಿಕೋಟಿನ್ ಅನ್ನೋದು. ಸೊ ಹಾಗಾಗಿ ಬಟ್ ಅದನ್ನ ಮೋಷನ್ಗೆ ಅಂತ ಯೂಸ್ ಮಾಡಿಕೊಂಡು ಅಭ್ಯಾಸ ಮಾಡಿಕೊಂಡ್ರೆ ಓವರ್ ಆಲ್ ಬಾಡಿನ ಎಲ್ಲ ಹೆಲ್ತ್ ಹಾಳಾಗುತ್ತೆ. ಆಮೇಲೆ ಈಗ ಹೃದಯಘಾತ, ಹಾರ್ಟ್ದು ಮೇಜರ್ ರಿಸ್ಕ್. ಈಗ ಸ್ಮೋಕಿಂಗ್ ಅನ್ನೋದು ಒಂದು ಮೇಜರ್ ರಿಸ್ಕ್ ಫ್ಯಾಕ್ಟರ್ ಫಾರ್ ಕಾರ್ಡಿಯಾಕ್ ಡಿಸೀಸ್, ಹಾರ್ಟ್ ಅಟ್ಯಾಕ್ಸ್ಗೆ ಒಂದು ಸೊ ಅದು ಹಾಗಾಗಿ ಥ್ರೂಔಟ್ ದ ಬಾಡಿ ಇವೆಲ್ಲ ಒಂಥರ ಟಾಕ್ಸಿನ್ಸ್, ಆಲ್ಕೋಹಾಲ್ ಆ್ಯಂಡ್ ಸ್ಮೋಕಿಂಗ್. ಸೊ ನಮ್ಮ ಗಟ್ ಹೆಲ್ತ್ ಎಲ್ಲ ಪ್ರತಿಯೊಂದು ಆರ್ಗನ್ ಅಫೆಕ್ಟ್ ಮಾಡುತ್ತೆ. ಓಕೆ, ಈಗ ಹೊಟ್ಟೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ತುಂಬ ಜನ ಯಾಕೆ ಕೂಡಲೇ ಆ್ಯಕ್ಷನ್ ತಗೊಳ್ಳಲ್ಲ ಅಂತ ಹೇಳಿದ್ರೆ, ಒಂದು ನೆಗ್ಲಿಜೆನ್ಸ್, ಇದು ಮಾಮೂಲಿ ಸರಿ ಹೋಗುತ್ತೆ, ಮಾಮೂಲಿ ಗ್ಯಾಸ್ ಅಷ್ಟೇ ಅಂಥೇಳಿ. ಇನ್ನು ಕೆಲ ಕಡೆ ಏನಾಗುತ್ತೆ, ಗ್ರಾಮೀಣ ಭಾಗದಲ್ಲಿ ಎಲ್ಲ ಸ್ವಲ್ಪ ಫಿನಾನ್ಷಿಯಲಿ ಕೂಡ ಯೋಚನೆ ಮಾಡ್ತಾರೆ, ದುಡ್ಡು ಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬ ಖರ್ಚಾಗುತ್ತೇನೋ, ಇದಕ್ಕೂ ಖರ್ಚು ಮಾಡಬೇಕಾ ಅನ್ನೋ ಮೈಂಡ್ಸೆಟ್ಟಲ್ಲಿ. ಸೊ ನಿಮ್ಮ ಪ್ರಕಾರ ಈ ಗ್ಯಾಸ್ಟ್ರೋ ಎಂಟ್ರಾಲಜಿ ಹೆಲ್ತ್ ಕೇರ್ನ ರೂರಲ್ ಏರಿಯಾಸ್ಗೂ ಕೂಡ ಆಕ್ಸೆಸಿಬಲ್ ಮಾಡೋದು ಹೇಗೆ? ಕರೆಕ್ಟ್, ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ ಆ್ಯಕ್ಚುಲಿ. ಇದು ಒಳ್ಳೆಯ ಪ್ರಶ್ನೆ. ಇದು ಏನಾಗುತ್ತೆ ಅಂದರೆ, ಈಗ ಮನೆಯಲ್ಲಿ ಈ ನಮ್ಮ ದೇಶದಲ್ಲಿ ಈಗ ಪೇಷಂಟ್ಸ್ ಬಿಟ್ಟಿನೆಲ್ಲ ಡಾಕ್ಟರ್ಸೇ ಇರೋದು. ಎಲ್ಲರ ಹತ್ರನೂ ಏನೋ ಒಂದು ಪರಿಹಾರ ಇದೆ. ಗ್ಯಾಸ್ಟ್ರಿಕ್ ಸಮಸ್ಯೆ, ಹೊಟ್ಟೆ ನೋವು, ಹೊಟ್ಟೆ ಉಬ್ಬರ, ಇನ್ನೊಂದು ಮತ್ತೊಂದು. ಎಷ್ಟೊಂದು ಸರಿ ಏನು ಮಾಡ್ತಾರೆ ಅಂದರೆ, ಸಿಮ್ಟಮ್ಸ್ನ, ಅವರ ರೋಗ ಲಕ್ಷಣ ಜನರಲೈಸ್ ಮಾಡಿಬಿಡ್ತಾರೆ. ಇಲ್ಲ ನಿಮ್ಮ ಅಜ್ಜಿಗೂ ಇತ್ತು, ತಾತನಿಗೂ ಇತ್ತು, ಎಲ್ಲರಿಗೂ ಇದೆ ಗ್ಯಾಸ್ಟ್ರಿಕ್ ಸಮಸ್ಯೆ, ಇದು ತುಂಬ ಸರ್ವೇ ಸಾಮಾನ್ಯ, ಇದಕ್ಕೆಲ್ಲ ಹಾಸ್ಪಿಟಲ್ಗೆ ಡಾಕ್ಟರ್ ಹತ್ರ ಯಾಕೆ ಹೋಗ್ತೀಯ, ಅದು ಇದು ನನಗೆ ಈ ಮಾತ್ರೆ ಕೊಟ್ಟಿದ್ರು ನೀನು ಇದನ್ನು ತಗೊಂಡು. ಕರೆಕ್ಟ್. ಸೊ ಅವರ ಈಗ ಹೊಟ್ಟೆ ನೋವು, ಒಬ್ಬ ಮನುಷ್ಯನಿಗಿರೋ ಹೊಟ್ಟೆ ನೋವು ಅಲ್ಸರ್ ಇರ್ಬೋದು, ಇನ್ನೊಬ್ಬರಿಗೆ ಪಿತ್ತಕೋಶದಲ್ಲಿ ಕಲ್ಲಿರ್ಬೋದು, ಇನ್ನೊಬ್ಬರಿಗೆ ಪ್ಯಾಂಕ್ರಿಯಾಸಲ್ಲಿ ಏನೋ ಸಮಸ್ಯೆ ಇರುತ್ತೆ. ಸೊ ಆ ಥರ ಜನರಲೈಸ್ ಮಾಡಿ ಕೆಲವೊಂದು ಟೈಮು ಟ್ರೀಟ್ಮೆಂಟು ತೊಗೊಳ್ಳಲ್ಲ. ಫಸ್ಟ್ ಆಫ್ ಆಲ್ ಅರಿವು ಇರಲ್ಲ, ಅವೇರ್ನೆಸ್ಸೇ ಇರಲ್ಲ. ಇದಕ್ಕೋಸ್ಕರ ಒಂದು ಡಾಕ್ಟರ್ ಇದ್ದಾರಾ, ಇದು ಒಂದು ಸ್ಪೆಷಲೈಸೇಷನ್ನ ಅನ್ನೋದೇ ಫಸ್ಟ್ ಆಫ್ ಆಲ್ ಎಷ್ಟೊಂದು ಜನಕ್ಕೆ ಗೊತ್ತೇ ಇರೋದಿಲ್ಲ.
ಕೆಲವರು ಅದಕ್ಕೆ ಹೋಗಿ ಡಾಕ್ಟರ್ ಹತ್ರ ತೋರಿಸ್ಬೇಕು ಅನ್ನೋ ಒಂದು ಇದು ಇರೋದಿಲ್ಲ. ಸೊ ಹಾಗಾಗಿ ಈಗ ನಗರದಲ್ಲಿ ಏನಾಗ್ತಾ ಇದೆ ಅಂದರೆ ಸ್ವಲ್ಪ ಈ ಸಾಮಾಜಿಕ ಮಾಧ್ಯಮ ಅದು ಇದು ಅಂತ ಅವೇರ್ನೆಸ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಬಟ್ ಅದರಲ್ಲೂ ಕೆಲವೊಂದು ಟೈಮು ಇನ್ಫಾರ್ಮೇಷನ್ನು ನಾವು ಕೇರ್ಫುಲ್ಲಾಗಿ ತೊಗೊಬೇಕು, ಯಾಕಂದರೆ ಅವರು ಕ್ವಾಲಿಫೈಡ್ ಪೀಪಲ್ಲ, ಯಾರು ಏನು ಕೆಲವೊಂದು ಟೈಮು ಎಲ್ಲ ಥರದ್ದು ಮಿಸ್ಇನ್ಫಾರ್ಮೇಷನ್ ಇದೆ. ಯಾಕಂದರೆ ಇನ್ಫಾರ್ಮೇಷನ್ನ ಯಾರು ಬೇಕಾದರೂ ಹಾಕ್ಬೋದು. ಹಾಗಾಗಿ ಅವರು ಕ್ರೆಡಿಬಲ್ ಇನ್ಫಾರ್ಮೇಷನ್ ಅನ್ನೋದನ್ನು ತಗೊಳ್ಳೋದು ತುಂಬ ಇಂಪಾರ್ಟೆಂಟು ಕ್ವಾಲಿಫೈಡ್ ಪೀಪಲಿಂದ. ಸೊ ಗ್ರಾಮೀಣ ಜನಕ್ಕೆ ಏನಾಗುತ್ತೆ ಅಂದರೆ ಈ ಇಂಥವೆಲ್ಲ ಅವರು ಅಷ್ಟು ಪ್ರಯಾರಿಟಿ ಕೊಡಲ್ಲ. ಹೃದಯಘಾತ, ಏನೋ ಒಂದು ನರಗಳ ಸಮಸ್ಯೆ, ಬ್ರೈನ್ ಸ್ಟ್ರೋಕು, ಇಂಥವೆಲ್ಲ ಸ್ವಲ್ಪ ಅವರು ಈಗ ಅವೇರ್ನೆಸ್ ಬಂದಿದೆ. ಬಟ್ ಈ ಜೀರ್ಣಾಂಗ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಿರೋ ಸಮಸ್ಯೆಗಳು ಅಷ್ಟು ಇದಿಲ್ಲ. ಸೊ ಈಗ ನಾವೇನು ಮಾಡ್ತಾ ಇದ್ದೀವಿ, ಒಂದು ನಾವು ಆದಷ್ಟು ನಾವು ಈ ಥರ ನಿಮ್ಮ ಚಾನಲ್ಸು ಈ ಥರ ಬೇರೆ ಬೇರೆ ಚಾನಲ್ಸ್ ಮುಖಾಂತರ ಒಂದು ಅವೇರ್ನೆಸ್ ಅನ್ನೋದನ್ನು ರೈಸ್ ಮಾಡ್ತಾ ಇದ್ದೀವಿ. ಯಾಕಂದರೆ ಜನರಿಗೆ ಅವೇರ್ನೆಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಇದು ಒಂದು ಫೀಲ್ಡ್, ಗ್ಯಾಸ್ಟ್ರೆಂಟ್ರಾಲಜಿ ಅಂತ ಒಂದು ಇದಕ್ಕೋಸ್ಕರ ನುರಿತ ವೈದ್ಯರಿದ್ದಾರೆ. ಇದು ಎಲ್ಲರಿಗೂ ಇರೋ ಹೊಟ್ಟೆ ನೋವು ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತೆ. ಕೆಲವೊಂದು ನಾವು ನಿರ್ಲಕ್ಷ್ಯ ಮಾಡಬಾರ್ದು ಅನ್ನೋದು ಗೊತ್ತಾಗಬೇಕು. ಯಾಕಂದರೆ ಮುಂಚೆನೇ ತೋರಿಸ್ಕೊಂಡ್ರೆ ಆರ್ಥಿಕವಾಗೂ ಒಳ್ಳೆಯದು, ಲೇಟರ್ ಆನ್ ಪ್ರಾಬ್ಲಮ್ಸು ಬರೋದು, ಇದು ಪ್ರಾಣನೂ ಉಳಿಯುತ್ತೆ ಎಷ್ಟೊಂದು ಸರಿ. ಸೊ ಕೆಲವೊಂದು ಟೈಮು ಲೇಟ್ ಸ್ಟೇಜಲ್ಲಿ ಬಂದಾಗ ಟ್ರೀಟ್ಮೆಂಟ್ ಆಪ್ಷನ್ಸು ಕಡಿಮೆ ಇರುತ್ತೆ, ದುಡ್ಡು ಜಾಸ್ತಿ ವೆಚ್ಚ ಆಗುತ್ತೆ. ಸೊ ಕೆಲವರು ಈಗ ಎಷ್ಟೊಂದು ಜನ ನಗರಕ್ಕೆ ಬರೋಕ್ಕೆ ಹೆದರ್ತಾರೆ. ಯಾಕಂದರೆ ಒಳಗಡೆ ಸಿಟೀಸ್ಗೆ ಹೋದರೆ ಹಾಸ್ಪಿಟಲ್ಸು, ದೊಡ್ಡ ದೊಡ್ಡ ಬಿಲ್ಡಿಂಗ್ಸು, ದುಡ್ಡು ಎಷ್ಟು ಖರ್ಚಾಗುತ್ತೋ ಏನೋ ಅಂತ ಒಂದು ಭಯ. ಇನ್ನು ಹೋದರೆ ಏನೇನು ಟೆಸ್ಟ್ಗಳು ಬರೀತಾರೋ ಇನ್ನೊಂದು ಅದೊಂದು ಭಯ. ಆಮೇಲೆ ಅವರು ಹೇಳೋ ಟ್ರೀಟ್ಮೆಂಟು ಅವರು ನಮ್ಮ ಲೆವೆಲ್ಗೆ ಒಂಥರ ಮಾತಾಡಿ ಕಮ್ಯುನಿಕೇಟ್ ಮಾಡ್ತಾರಾ, ಅವ್ರ ಜೊತೆ ನಾವು ಕಂಫರ್ಟೇಬಲಾಗಿ ಕೂತ್ಕೊಂಡು ಮಾತಾಡ್ಬೋದಾ, ನಾವು ಹೇಳೋದು ಅವ್ರಿಗೆ ಅರ್ಥ ಆಗುತ್ತಾ, ಅವ್ರು ಹೇಳೋದು ನಮ್ಗೆ ಅರ್ಥ ಆಗುತ್ತಾ ನಮ್ಮ ಒಂದು ಭಾಷೆಯಲ್ಲಿ ಅನ್ನೋದು ಒಂದು. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರು ಈ ಫೈನಾನ್ಷಿಯಲ್ ಸೈಡು, ದುಡ್ಡುದು ಮೇಜರ್ ಸಮಸ್ಯೆ ಬರುತ್ತಲ್ಲಿ. ಯಾಕಂದರೆ ಖರ್ಚು ಅನ್ನೋದು ಆಬ್ವಿಯಸ್ಲಿ ಹಿಂಜರಿತಾರೆ. ಹಾಗಾಗಿ ಅವರ ಹೆಲ್ತನ್ನ ಕೆಲವೊಂದು ಟೈಮು ಸಮಸ್ಯೆಗಳನ್ನ ತೋರಿಸ್ಕೊಳ್ಳೋಕ್ಕೆ ಅವರು ಇಷ್ಟಪಡೋದಿಲ್ಲ. ನೋಡೋಣ ನಾಳೆ ಹೋಗುತ್ತೆ ನಾಳಿದ್ದು ಹೋಗುತ್ತೆ ಅಂತ ತಳ್ತಾರೆ. ಸೊ ನಾವೇನು ಮಾಡಿದ್ದೀವಿ, ಎಷ್ಟೊಂದು ಗ್ರಾಮೀಣ ಪ್ರದೇಶದವರು ನಮ್ಮ ಹತ್ರ ಬರಲಿಕ್ಕಾಗಲ್ಲ. ಹಾಗಾಗಿ ನಮ್ಮ ಕಡೆಯಿಂದ ನಮ್ಮ ತಂಡನೇ ತಗೊಂಡು ಗ್ರಾಮೀಣ ಪ್ರದೇಶಕ್ಕೆ ಪ್ರತಿ 3 ತಿಂಗಳು ಯಾಕೆ ನಾವು ಹೋಗಬಾರ್ದು. ಈಗ ನಾವು ಆನೇಕಲ್ ತಾಲೂಕಲ್ಲಿ ಹುಟ್ಟು ಬೆಳೆದಿರೋದು, ಹಾಗಾಗಿ ನಾನು ಫಸ್ಟ್ ಒಂದು ಗ್ರಾಮೀಣ ಉಚಿತ ಔಟ್ರೀಚ್ ಪ್ರೋಗ್ರಾಮ್ ಅಂತ ಮಾಡಿದ್ವಿ ಫೌಂಡೇಶನ್ ಥ್ರೂ. ಹೌದು, BGC ಫೌಂಡೇಶನ್ ಅಂತ ಹಾಸ್ಪಿಟಲ್ ಮುಖಾಂತರ. ಇದರಲ್ಲಿ 60ರಿಂದ 70 ಜನ ಸಿಬ್ಬಂದಿ, ಅಂದರೆ ಒಂದು ಆಲ್ಮೋಸ್ಟ್ 8 ಜನ ನಮ್ಮ ನುರಿತ ವೈದ್ಯರು, ಒಂದು 3 ಜನ ಮಾತ್ರ ಹಾಸ್ಪಿಟ್ಲಲ್ಲಿ ಬಿಟ್ಟು ಮಿಕ್ಕಿದ್ದ ಇಡೀ ತಂಡನೇ ಬೆಳಗ್ಗೆ 4:30-5 ಗಂಟೆಗೆಲ್ಲ ಒಂದು ದೊಡ್ಡ ಬಸ್ಸಲ್ಲಿ ಹೊರಟು ನಾವು ಅಲ್ಲೇ ಉಚಿತವಾಗಿ ಕೆಲವೊಂದು ಗ್ರಾಮೀಣ, ಅದು ಅದರ ಪ್ರೋಗ್ರಾಮ್ ಹೆಸರೇ ರೂರಲ್ ಔಟ್ರೀಚ್ ಪ್ರೋಗ್ರಾಮ್ ಫಾರ್ ಡೈಜೆಸ್ಟಿವ್ ಹೆಲ್ತ್ ಅಂತ. ಇದು ಸ್ಪೆಸಿಫಿಕಲಿ ಸಿಟಿಲಿ ಯಾವುದೇ ರೀತಿಯ ಕ್ಯಾಂಪ್ಸ್ ನಾವು ಯಾವುದು ಮಾಡೋದಿಲ್ಲ. ಯಾಕಂದರೆ ಜನರಿಗೆ ಸಿಟಿಲಿ ಅವೇರ್ನೆಸ್ ಇದೆ, ಅಫೋರ್ಡೆಬಿಲಿಟಿ ಇದೆ. ಹೌದು, ಇದು ರಿಯಲಿ ಯಾರಿಗೆ ಇದು ಬೇಕಾಗುತ್ತೋ ಅಂಥ ಜನಕ್ಕೆ ರೀಚ್ ಆಗಲಿ ಅಂತ ಒಂದು ಉದ್ದೇಶದಿಂದ, ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ನಮ್ಮ ಒಂದು ಸಾಮಾಜಿಕ ಬಾಧ್ಯತೆಯಿಂದ ನಾವು ಮಾಡ್ತಾ ಇರೋದು. ಸೊ ಅದಲ್ಲಿ ಹೋದಾಗ ಏನು ಮಾಡ್ತೇವೆ, ಒಂದು ವಾರದ ಮುಂಚೆನೇ ಕೆಲವೊಂದು ಸುಮಾರು ಒಂದು ತಾಲೂಕು ಹೆಡ್ ಕ್ವಾರ್ಟರ್ಸ್ ಥರ ತೊಗೊಂಡು ಸುಮಾರು ಹಳ್ಳಿಗಳನ್ನ ಸ್ವಲ್ಪ ಪಾಂಫ್ಲೆಟ್ಸು ಏನೋ ಒಂದು ಅವ್ರಿಗೆ ಅನೌನ್ಸ್ಮೆಂಟ್ ಕೊಟ್ಟು, ಯಾರ್ಯಾರಿಗೆ ಸ್ವಲ್ಪ ಜೀರ್ಣಾಂಗ ಜೀರ್ಣಕ್ರಿಯೆ ಸಮಸ್ಯೆ ಇವೆಲ್ಲ ಇದೆ ಬಂದು ನೋಂದಾಯಿಸ್ಕೊಳ್ಳಿ ಈ ನಂಬರ್ಗೆ. ಯಾಕಂದರೆ ಎಲ್ಲರೂ ಖಾಲಿ ಹೊಟ್ಟೆಲಿ ಬರಲಿಕ್ಕಾಗಲ್ಲ. ಕೆಲವ್ರನ್ನ ನಾವು ಮುಂಚೆನೇ ಸ್ಕ್ರೀನ್ ಮಾಡ್ತೀವಿ ಫೋನಲ್ಲಿ, ಏನು ತೊಂದರೆ ಇದೆ ಏನು, ಓಕೆ ನೀವು ಬನ್ನಿ, ಮತ್ತು ನೀವು ಬೆಳಗ್ಗೆ ಏನು ತಿನ್ನೋಕೆ ಹೋಗಬೇಡಿ, ಯಾಕಂದರೆ ನಿಮ್ಗೇನಾದರೂ ಪ್ರೊಸೀಜರ್ ಅವಶ್ಯಕತೆ ಇರ್ಬೋದು ಈ ಥರ. ಸೊ ಆ ಥರ ಎಲ್ಲ ಒಂದು ಪ್ರೀ ರಿಜಿಸ್ಟರ್ಡ್ ಥರ ಮಾಡಿಕೊಂಡು ನಮ್ಮ ಸ್ಪೆಷಲಿಸ್ಟು, ಗ್ಯಾಸ್ಟ್ರೋಎಂಟ್ರಾಲಜಿಸ್ಟು, ಕೆಲವೊಂದು ಡಾಕ್ಟರ್ಸು, ನ್ಯೂಟ್ರಿಷನಿಸ್ಟು, ಪೌಷ್ಟಿಕಾಂಶ ಸಲಹೆ, ಸ್ಪೆಷಲಿಸ್ಟ್ ಕನ್ಸಲ್ಟೇಷನ್ಸು ಇವೆಲ್ಲ ಕೊಟ್ಟು ಅಲ್ಲಿಂದ ಯಾವ ನಾವು ಹಳ್ಳಿಲಿ ಮಾಡ್ತಾ ಇದೀವೋ ಅಲ್ಲೇ ಒಂದು ಅಡ್ವಾನ್ಸ್ ಪ್ರೊಸೀಜರ್ಸ್, ಈ ಎಂಡೋಸ್ಕೋಪಿ ಇಂಥವೆಲ್ಲ ಒಂದು ಕೂಡ ಮಾಡಿದಿರತ್ತೆ ದೊಡ್ಡ ವಾಹನದಲ್ಲಿ ಅವರಿಗೆ ಉಚಿತವಾಗಿ ಮಾಡಿ ರಕ್ತ ಪರೀಕ್ಷೆ, ಕೆಲವೊಂದು ಲಿವರ್ಗೆ ಸಂಬಂಧಪಟ್ಟಿರೋ ಸ್ಕ್ಯಾನ್. ಯಾಕಂದರೆ ಹಳ್ಳಿಗಳಲ್ಲೂ ಸುಮಾರು ಜನ ಡ್ರಿಂಕ್ಸು, ಮದ್ಯಪಾನ ಎಲ್ಲ ಮಾಡಿ ಲಿವರ್ ಎಲ್ಲ ಹಾಳು ಮಾಡ್ಕೊಂಡಿರ್ತಾರೆ, ಅವ್ರಿಗೇನು ಗೊತ್ತೇ ಇರೋದಿಲ್ಲ. ಸೊ ಅವೆಲ್ಲ ನೋಡಿ ಕೆಲವೊಂದು ಔಷಧಿಗಳು ಎಲ್ಲ ಉಚಿತವಾಗಿ ಪ್ರತಿ 3 ತಿಂಗಳು ಈ ಒಂದು ರೂರಲ್ ಔಟ್ರೀಚ್ ಪ್ರೋಗ್ರಾಮ್ ಅಂತ ಮಾಡ್ತಾ ಇದ್ದೀವಿ. ಯಾಕಂದರೆ ಇದರದ ಒಂದು ಅರಿವು ಅಂತ ನಮ್ಮ ಕರ್ನಾಟಕದಲ್ಲಿ ರೂರಲ್ ಪಾಪ್ಯುಲೇಷನ್ಗೆ ಇದನ್ನು ನಾವು ತರಬೇಕು, ಇದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು. ಡೈಜೆಸ್ಟಿವ್ ಹೆಲ್ತ್, ಯಾಕಂದರೆ ನಿಮ್ಮ ಜೀರ್ಣಾಂಗ ಜೀರ್ಣಕ್ರಿಯೆ ಆರೋಗ್ಯ ಚೆನ್ನಾಗಿದ್ದರೆ ಇಡೀ ಶರೀರನೇ ಚೆನ್ನಾಗಿರುತ್ತೆ. ಯಾಕಂದರೆ ಅಲ್ಟಿಮೇಟ್ಲಿ ಅದು ಇಂಪಾರ್ಟೆಂಟು. ಸೊ ಹಾಗಾಗಿ ಇದೊಂದು ನಾವು ಹಂತವಾಗಿ ಈಗ ಬೆಂಗಳೂರು ರೂರಲ್ ಮಾಡ್ತಾ ಇದ್ದೀವಿ. ಇದೇ ಥರ ಒಂದು ಫರ್ದರ್ ನಾವು ಥ್ರೂಔಟ್ ಕರ್ನಾಟಕ ರೋಲ್ ಮಾಡ್ತಾ ಇದ್ದೀವಿ. ಇನ್ನು ಡಾಕ್ಟರ್ಸ್ ಹತ್ರ ಹೋದಾಗ, ಹಾಸ್ಪಿಟಲ್ಸಿಗೆ ಹೋದಾಗ ಕೆಲವೊಂದು ಸಲ ಬರೋ ಫೀಡ್ಬ್ಯಾಕ್ ಏನು ಅಂದರೆ, ಜಾಸ್ತಿ ನೋಡೇ ಇಲ್ಲ, 2 ನಿಮಿಷದಲ್ಲಿ ನೋಡಿ ಹಾಗೆ ಕಳಿಸ್ಬಿಟ್ರು ಅಂಥೇಳಿ.
ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೇಷಂಟ್ನ ಇಶ್ಯೂನ ಡಯಾಗ್ನೋಸ್ ಮಾಡೋದಕ್ಕೆ ಸಂಬಂಧಪಟ್ಟಂತೆ ನೀವು ನಿಮ್ಮ ಡಾಕ್ಟರ್ಸ್ ಟೀಮ್ ಬ್ಯಾಂಗ್ಳೂರು ಗ್ಯಾಸ್ಟ್ರೋ ಸೆಂಟರ್ನಲ್ಲಿ ಹೇಗೆ ಡಿಫ್ರೆಂಟ್ ಅಂತ? ಈಗ ನೋಡಿ, ನಮ್ಮ ಹತ್ರ ಬರೋ ಪೇಷಂಟ್ಸು ಸುಮಾರು ಜನ ಪ್ರಾಬ್ಲಮ್ಸ್ ಅವ್ರಿಗೆ ತಿಂಗಳಾನುಗಟ್ಲೆ, ಕೆಲವರು ವರ್ಷಾನುಗಟ್ಲೆಯಿಂದ ಇರುತ್ತೆ. ಕೆಲವೊಂದು ಟೈಮು ಎಲ್ಲೆಲ್ಲೋ ಹಾಸ್ಪಿಟಲ್ಸ್ದು ಎಲ್ಲ 4, 5, 6, 7 ಫೈಲ್ ತೊಗೊಂಬರ್ತಾರೆ, ಎಲ್ಲ ಥರ ಕಲರ್ಸ್. ಸೊ ದೂರದಿಂದ ಬರ್ತಾರೆ, ಹುಬ್ಳಿ, ಧಾರವಾಡ, ಬೆಳಗಾವಿ. ಈಗ ನಾನು ಬೆಳಗ್ಗೆ 7 ಗಂಟೆಗೆ ಸ್ಟಾರ್ಟ್ ಮಾಡೋ ಉದ್ದೇಶ, ಯಾಕಂದರೆ ಬಸ್ಸು ಟ್ರೈನ್ಗಳೆಲ್ಲ ಸುಮಾರು ಬೇರೆ ರಾಜ್ಯಗಳಿಂದನೂ ಬರ್ತಾರೆ. ನೈಟ್ ಹೊರಟು ಬೆಳಿಗ್ಗೆ ರೀಚ್ ಆಗಿರುತ್ತೆ. ಹೌದು. ಈಗ ಅಂಥವರು ಪಾಪ ಅವರು ಯಾರೋ ಹೇಳಿರ್ತಾರೆ, ಏನೋ ಒಂದು 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 ನಂಬಿಕೆ, ಒಂದು ಕಾನ್ಫಿಡೆನ್ಸ್, ಒಂದು ಟ್ರಸ್ಟ್ ಮೇಲೆ ಬರ್ತಾ ಇರ್ತಾರೆ. ಅಂಥವ್ರ ಜೊತೆ ನೀವು ಬರೀ ಒಂದು 2 ನಿಮಿಷ ಮಾತಾಡ್ಬಿಟ್ಟು ಕಳಿಸ್ಬಿಟ್ರೆ ಅವ್ರಿಗೆ ಏನನ್ಸುತ್ತೆ? ಅವರಿಗೆ ಒಂಥರ ಡಿಸಲ್ಯೂಷನ್, ಭ್ರಮ ನಿರಸನ ಆಗಿರುತ್ತೆ. ನಾನು ಎಲ್ಲಿಂದ ಬಂದೆ, ಏನೋ ಅನ್ಕೊಂಡು ಬಂದೆ ಅಂತ ನೋಡೋಷ್ಟ್ರಲ್ಲಿ ವಾಪಸ್ ಕಳಿಸ್ಬಿಟ್ರಲ್ಲ. ಯಾಕಂದರೆ 2 ನಿಮಿಷದಲ್ಲಿ ನೋಡಿ ಸಾಲ್ವ್ ಮಾಡೋದು ತುಂಬ ಕಷ್ಟ. ಯಾರದೇ ಪ್ರಾಬ್ಲಮ್ ಆಗಲಿ, ಏನೋ ಸಣ್ಣ ಪುಟ್ಟ ನೆಗಡಿ, ಕೆಮ್ಮಿಗೆ ತಗೊಳ್ಳಿ ಇದನ್ನ ಅಂತ ಕಳಿಸೋದು. ಇದು ನಮ್ಮ ಹತ್ರ ಬರೋದು ನುರಿತ ವೈದ್ಯರ ಹತ್ರ ಬಂದಾಗ ಸ್ವಲ್ಪ ಕಾಂಪ್ಲೆಕ್ಸ್ ಇಶ್ಯೂಸ್ ತಗೊಂಡು ಜಾಸ್ತಿ ತಿಂಗಳಾನುಗಟ್ಲೆಯಿಂದ ಸಮಸ್ಯೆಗಳು ತಗೊಂಡು ಲೋಕಲ್ ಕ್ಲಿನಿಕ್ಸ್ ಎಲ್ಲ ಹೋಗಿ ಆಗಿರುತ್ತೆ ಅವರು. ಹೌದು, ಅವರು ಸ್ಪೆಷಲಿಸ್ಟ್ ಹತ್ರ ಬಂದಿರ್ತಾರೆ. ಕರೆಕ್ಟ್. ಅವಾಗ ನಮ್ಮ ಕರ್ತವ್ಯ, ಈಗ ನಾವು ನಮ್ಮ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಹೊಸದಾಗಿ ಯಾರೇ ಬಂದು ನಮ್ಮ ಹತ್ರ ಅಪಾಯಿಂಟ್ ಆದಾಗ ನಾವು ಫಸ್ಟ್ ಅವ್ರಿಗೆ ಹೇಳೋದಿದೆ, ಇಲ್ಲಿ ಯಾವುದೇ ರೀತಿಯ ಟಾರ್ಗೆಟ್ಸ್ ಏನೂ ಇಲ್ಲ ನಿಮಗೆ. ನಿಮ್ಮ ಟಾರ್ಗೆಟ್ ಇರೋದು ಪೇಷಂಟ್ಗೆ ಟೈಮ್ ಕೊಡಿ, ಕ್ವಾಲಿಟಿ ಆಫ್ ಇದು ಟ್ರೀಟ್ಮೆಂಟು. ಒಂದು ನಮ್ಮ ಫ್ಯಾಮಿಲಿ ಮೆಂಬರು, ನಮ್ಮ ಫ್ರೆಂಡು, ಯಾರೋ ನಮಗೆ ಗೊತ್ತಿರೋರು ಒಳಗಡೆ ಬಂದರೆ ನಾವು ಯಾವ ಥರ ಒಂದು ಟೈಮ್ ಕೊಟ್ಟು ನೋಡ್ತೀವಿ. ಪ್ರತಿ ನರ್ಸ್ಗೂ, ಪ್ರತಿಯೊಬ್ಬರು ನಮ್ಮ ಸ್ಟಾಫ್ಗೂ ಹೇಳೋದು ಅಷ್ಟೇ, ಯಾರೋ ಪೇಷಂಟ್ ಅಂತ ಅಂದ್ಕೊಂಬೇಡಿ. ಯಾರೋ ಈಗ ಕೆಲವರು ಏಜ್ ಆಗಿರೋರು ಬಂದಿದ್ದಾರೆ, ಕೂತಿದ್ದಾರೆ, ಎಲ್ಲಿಂದ ಬಂದಿರೋ ಕೇಳಿ. ಅವ್ರಿಗೆ ಏನಾದರೂ ಒಂದು ಗ್ಲಾಸ್ ನೀರು ಬೇಕಾ, ಒಂದು ಗ್ಲಾಸ್ ಏನಾದರೂ ಸ್ವಲ್ಪ ಜ್ಯೂಸ್ ಬೇಕಾ, ಕ್ಯಾಂಟೀನಿಂದ ತರಿಸ್ಕೊಡಿ ಅವ್ರಿಗೆ. ಅದೆಲ್ಲ ಈಗ ನಿಮ್ಮ ಮನೆಯಲ್ಲಿ ಯಾರಾದರೂ ಬಂದರೆ ಅದೇ ಥರ ಮಾಡ್ತೀರಾ? ಆ ಥರ ಒಂದು ಹಾಸ್ಪಿಟಾಲಿಟಿ ಅನ್ನೋದು ಬೇಕು. ಯಾಕಂದರೆ ಕೆಲವೊಂದು ಟೈಮ್ ಬೆಂಗಳೂರಲ್ಲೇ, ಈಗ ಮಲ್ಲೇಶ್ವರಮಿಂದ ಇಲ್ಲಿಗೆ ನಮ್ಮ ಹಾಸ್ಪಿಟ್ಲ್ ಬರೋಕ್ಕೆ 2 ಅವರ್ ತಗೊಳ್ಳೋದು ಕೆಲವೊಂದು ಟೈಮ್. ಸೊ ಹಾಗಾಗಿ ಆ ಒಂದು ಈಗ ಉನ್ನತ ಮಟ್ಟದ ಚಿಕಿತ್ಸೆನೂ ಇರಬೇಕು, ಪ್ರಾಪರ್ ಟೈಮಿಗೆ ನೋಡಬೇಕು. ಈಗ ದೊಡ್ಡ ದೊಡ್ಡ ಕಾರ್ಪೊರೇಟು ಮಲ್ಟಿ ಸ್ಪೆಷಾಲಿಟಿಲಿ ಏನಾಗುತ್ತೆ ಅಂದರೆ, ಒಂದು ಕಾಮನ್ ರಿಜಿಸ್ಟ್ರೇಷನ್ ಡೆಸ್ಕು, ಅಲ್ಲಿ ಎಲ್ಲ ಸ್ಪೆಷಾಲಿಟೀಸ್ ಅವರು ಎಲ್ಲ ಕಡೆ ಓಡಾಡ್ತಾ ಇರ್ತಾರೆ. ಯಾವ್ಯಾವ ಡಿಪಾರ್ಟ್ಮೆಂಟ್, ಕೆಲವೊಂದು ಟೈಮ್ ಡಿಪಾರ್ಟ್ಮೆಂಟ್ ಹುಡ್ಕೋಕ್ಕೆ ಅರ್ಧ ಗಂಟೆ ತೊಗೊಳುತ್ತೆ. ಇಲ್ಲಿ ಏನಂದರೆ ಓನ್ಲಿ ಗ್ಯಾಸ್ಟ್ರೋಎಂಟ್ರಾಲಜಿ ಒಂದೇ ಇರೋದ್ರಿಂದ ಡೈರೆಕ್ಟ್ ಪೇಷಂಟ್ದು ಟೈಮು ಜಾಸ್ತಿ ಎಲ್ಲಿರ್ತಾರೆ, ಡಾಕ್ಟ್ರ್ ಹತ್ರ ಇರ್ತಾರೆ. ರಿಜಿಸ್ಟ್ರೇಷನ್ ಡೆಸ್ಕ್ಗಳು ಅಲ್ಲಿ ಇಲ್ಲಿ ಹುಡ್ಕೋ, ಟೋಕನ್ ತೊಗೊಂಡು ನಿಂತ್ಕೊಳ್ಳೋ, ಅಲ್ಲೆಲ್ಲ ಟೈಮ್ ವೇಸ್ಟ್ ಆಗಲ್ಲ ಅವ್ರಿಗೆ. ಮೇಯ್ನ್ಲಿ ಟೈಮು ಸಿಗೋದೇ ಅವ್ರಿಗೆ ಡಾಕ್ಟರ್ಸ್ ಹತ್ರ. ಹಾಗಾಗಿ ಈಗ ಒಂದು ಪೇಷಂಟ್ನ ನಾವು ಒಂದು ಪ್ರಾಪರಾಗಿ ಚೆಕ್ ಮಾಡಿ, ಒಂದು ನೋಡಿ ಅವ್ರದ್ದು ಹಳೆ ಫೈಲ್ಸ್, ಈಗ ಮಾಡಿರೋ ಟೆಸ್ಟ್ಗಳನ್ನೆಲ್ಲ ಮತ್ತೆ ಮಾಡಿ ಅಂದರೆ ಯಾರಿಗೇ ಆಗಲಿ ಅವ್ರಿಗೂ ಒಂಥರ ಆರ್ಥಿಕವಾಗೂ ಕಷ್ಟ, ಪ್ಲಸ್ ಅನ್ವಾಂಟೆಡ್ ಅದು. ಸೊ ಹಾಗಾಗಿ ನಾವು ನೋಡ್ತೀವಿ, ಕೆಲವೊಂದು ಆಲ್ರೆಡಿ ಈಗ ಕೆಲವೊಂದು ಪರೀಕ್ಷೆ ಆಗಿದೆ, ಓಕೆ ಇವೆಲ್ಲ ಬೇಕಾಗಿಲ್ಲ. ಸೊ ಒಂದು ಸಮಸ್ಯೆನ ಅರ್ಥ ಮಾಡ್ಕೊಬೇಕಂದ್ರೆ ಗುಡ್ 15-20 ಮಿನಿಟ್ಸ್ ಟೈಮ್ ಕೊಡಬೇಕಾಗುತ್ತೆ ಒಂದು ಪೇಷಂಟ್ ಜೊತೆ. ಸೊ ಕೆಲವೊಂದು ಟೈಮು ಅರ್ಧ ಗಂಟೆ 40 ನಿಮಿಷ ಕೂತಿರ್ತೀವಿ ಒಂದೇ ಪೇಷಂಟ್ ಜೊತೆ. ಬೇರೆಯವ್ರಿಗೆ ಸ್ವಲ್ಪ ವೆಯ್ಟಿಂಗ್ ಮಾಡ್ತಾ ಇರ್ತಾರೆ, ಬಟ್ ಆದರೂ ಕೆಲವರು ಸಮಸ್ಯೆಗಳು ಅವರ ಸಮಸ್ಯೆ ಮೇಲೆ ಹೋಗುತ್ತೆ. ಇಂಥ ಫಿಕ್ಸ್ಡ್ ಟೈಮ್ ಅಂತ ಕೊಡ್ಲಿಕ್ಕಾಗಲ್ಲ. ಹೌದು, 20 ನಿಮಿಷ ತೊಗೊಬೋದು, ಕೆಲವೊಂದು ಟೈಮ್ 40 ನಿಮಿಷ ತೊಗೊಬೋದು. ಕೆಲವೊಂದು ಟೈಮ್ ಏನು ಮಾಡ್ತೀವಿ, ಇಲ್ಲ ಕಾಂಪ್ಲೆಕ್ಸ್ ಕೇಸ್ ಇದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನೀವು, ಇಲ್ಲೇ ನಾವು ದೊಡ್ಡ ತಂಡ ಇದೆ, ನಮ್ಮ ಇನ್ನೊಬ್ಬ ಡಾಕ್ಟ್ರು ಇನ್ನೊಂದು ಸಾರಿ ಅವರು ಈ ಫೈಲ್ನೆಲ್ಲ ನೋಡಲಿ. ಸೊ ಒಂದು ಟೀಮ್ ಥರ ಡಿಸ್ಕಸ್ ಮಾಡ್ತೀವಿ. ಯಾಕಂದರೆ ಈಗ ನಾನು ಅಲ್ಲಿ ಸೀನಿಯರು ಎಲ್ಲ ನನಗೆ ಗೊತ್ತಿದೆ ಅಂತಲ್ಲ, ಬೇರೆ ಬೇರೆ ಕಡೆಯಿಂದ ಟ್ರೈನ್ ಆಗಿ ಬಂದಿರೋ ಈ ನುರಿ ಸ್ಪೆಷಲಿಸ್ಟು ಅವ್ರದ್ದೇ ಒಂದು ಸ್ಕಿಲ್ಸು, ಅವ್ರದ್ದೇ ಒಂದು ಎಕ್ಸ್ಪೀರಿಯನ್ಸ್ ತೊಗೊಂಬಂದಿರ್ತಾರೆ. ಸೊ ಹಾಗಾಗಿ ಒಂದು ಕಂಬೈಂಡ್ ಆಗಿ ಒಂದು ಟೀಮ್ ಥರ ಕೆಲಸ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ಆ ಒಂದು ಹೈ ಲೆವೆಲ್ ಆಫ್ ಎಕ್ಸ್ಪೀರಿಯನ್ಸು, ಒಂದು ಟೈಮು, ಅದು ಕ್ವಾಲಿಟಿ ಅನ್ನೋದು ಕೊಡ್ತೀವಲ್ಲ, ಅದು ಇಂಪಾರ್ಟೆಂಟು. ಸೊ ಅದು ಎಸ್ಪೆಷಲಿ ಈ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಇದು ಡಿಸೀಸಸ್ಸು ಕಾಂಪ್ಲೆಕ್ಸ್ ಇರುತ್ತೆ ಕೆಲವೆಲ್ಲ. ಸೊ ಹಾಗಾಗಿ ಕೆಲವು ಟೈಮ್ ಯಾರು ಕೊಡೋದಿಲ್ವೋ ಅದು ಕ್ವಾಲಿಟಿ ಬಿಲ್ಡ್ ಮಾಡೋಕ್ಕಾಗಲ್ಲ, ಅವರು ಪೇಷಂಟ್ ಫ್ಲೋನ ಬಿಲ್ಡ್ ಮಾಡೋಕ್ಕಾಗಲ್ಲ. ಸೊ ಮೋಸ್ಟ್ ಆಫ್ ಇಟ್ ಈಗ ಪೇಷಂಟ್ಸ್ ಬರೋದು ಒಬ್ಬರಿಗೆ ಚೆನ್ನಾಗಾಗಿದೆ ಇನ್ನೊಬ್ಬರು, ಅವ್ರಿಗೆ ಚೆನ್ನಾಗಿದೆ ಇನ್ನೊಬ್ಬರು, ಆ ವರ್ಡ್ ಆಫ್ ಮೌತ್. ಈಗ ಎಷ್ಟೋ ಎಲ್ಲೋ ಮಧ್ಯಪ್ರದೇಶ, ಎಲ್ಲೋ ಮಣಿಪುರಿಂದ ಒಂದು ಪೇಷಂಟು ಪಾಪ 30 ಅವರ್ ಟ್ರೈನಲ್ಲಿ ಬರಬೇಕು ಅಂದರೆ ಅವ್ರಿಗೆ ಎಷ್ಟು ಒಂದು ನಂಬಿಕೆ, ಒಂದು ಕಾನ್ಫಿಡೆನ್ಸು, ಟ್ರಸ್ಟ್. ಈಗ ಹುಬ್ಳಿ ಎಲ್ಲೋ ರಾಯಚೂರಲ್ಲಿ ಒಂದು ಕೂಲಿ ಮಾಡೋ ಮನುಷ್ಯ ನೋಡಿಕೊಂಡು ಬರ್ತಾನೆ ಇಲ್ಲಿದೆ ಅಂತೇಳಿ. ಅಂದರೆ ಈಗ ಪವರ್ ಆಫ್ ಸೋಷಿಯಲ್ ಮೀಡಿಯಾನೂ ಆ ಥರ ಇದೆ. ಸೊ ಮುಂಚೆ ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ ಎಲ್ಲಿ ಹೋಗಬೇಕು ಏನಂತ. ಈಗ ಎಲ್ಲರ ಹತ್ರ ಏನಿಲ್ಲ ಅಂದರೂ ಮೊಬೈಲ್ ಫೋನ್ ಅಂತೂ ಇರುತ್ತೆ, ಸ್ಮಾರ್ಟ್ಫೋನ್. ಸೊ ಹಾಗಾಗಿ ಇನ್ಫಾರ್ಮೇಷನ್ ಆಕ್ಸೆಸ್ ಮಾಡೋದು ಈಸಿ. ಸೊ ಹಾಗಾಗಿ ಅವರು ಬಂದಾಗ ನಾವು ಎಲ್ಲ ನಮ್ಮ ಟೀಮ್ಗೆ ಪ್ರತಿಯೊಬ್ಬರಿಗೂ ನಾವು ಡೇ 1 ಯಾರೇ ಅಪಾಯಿಂಟ್ ಆಗಲಿ ಅವ್ರಿಗೆ ಸಿಂಪಲ್ ಇದು ಕೊಡೋದಷ್ಟೇ. ನಿಮ್ಮ ಫ್ಯಾಮಿಲಿ ಮೆಂಬರು, ನಿಮ್ಮ ಫ್ರೆಂಡು ಬಂದರೆ ಹಾಸ್ಪಿಟ್ಲಿಗೆ ಏನು ಮಾಡ್ತೀರಾ, ಯಾವ ಥರ ನೋಡ್ತೀರಾ ಆ ಥರ ನೋಡಿ ಅಷ್ಟೇ. ಎಸ್ ಡಾಕ್ಟರ್, ಇಷ್ಟೊತ್ತು ನಮ್ಮ ಪ್ರೋಗ್ರಾಮ್ನಲ್ಲಿ ನೀವು ಡೀಟೇಲ್ ಆಗಿ ಮಾಹಿತಿಯನ್ನು ಕೊಟ್ಟರೆ. ಅಂದರೆ ಲಕ್ಕಿ ಟು ಹ್ಯಾವ್ ಯು ಟುಡೇ. ಯಾಕಂತ ಹೇಳಿದ್ರೆ ನಮಗೆ
ಎಕ್ಸ್ಪರ್ಟ್ಸ್ ಥರ ಸಿಗೋದು, ಈ ಥರ ಲಾಂಗ್ ಎಕ್ಸ್ಪೀರಿಯನ್ಸ್ನ ಅದು ಕನ್ನಡದಲ್ಲಿ ಎಲ್ರಿಗೂ ಅರ್ಥ ಆಗೋ ರೀತಿಯಲ್ಲಿ ನಮ್ಮ ಜನಕ್ಕೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಎಬಿಲಿಟಿ ಇರೋದು ತುಂಬ ಕಮ್ಮಿ ಸಿಗ್ತಾರೆ ನಮಗೆ. ನಾವು ಕೂಡ ಈ ಥರ ಡಾಕ್ಟರ್ಸ್ ಯಾರಾದರೂ ಸಿಗ್ತಾರಾ ಅಂತ ಹುಡುಕ್ತಾ ಇರ್ತೀವಿ. ಸೊ ತುಂಬ ಧನ್ಯವಾದ, ನಮಗೆ ಟೈಮ್ ಕೊಟ್ರಿ ಆ್ಯಂಡ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ. ಇದರಿಂದ ನಮ್ಮ ಜನಕ್ಕೂ ಕೂಡ ತುಂಬ ಜನಕ್ಕೆ ಯೂಸ್ ಆಗಿರುತ್ತೆ ಅಂತ ಅಂದ್ಕೊಳ್ತೀವಿ. ಯಾಕಂತ ಹೇಳಿದ್ರೆ ನೀವು ಹೇಳಿದ ಹಾಗೆ ಮತ್ತು ಎಲ್ರಿಗೂ ಗೊತ್ತಿರೋ ಹಾಗೆ ವೈಡ್ ಸ್ಪ್ರೆಡ್ ಇಶ್ಯೂ ಹೊಟ್ಟೆಯ ಆರೋಗ್ಯ. ಈ ಪಾಡ್ಕಾಸ್ಟ್ ನೋಡಿಬಿಟ್ಟು ಇದರಲ್ಲಿರೋ ಇನ್ಪುಟ್ಸನ್ನು ತಗೊಂಡು ಅವರು ಅವ್ರ ಹೆಲ್ತ್ ಚೆನ್ನಾಗಾಗಲಿ, ಅವರು ಲೈಫ್ ಸ್ಟೈಲನ್ನು ಚೆನ್ನಾಗಿ ಮಾಡ್ಕೊಳ್ಳಿ, ಟ್ರೀಟ್ಮೆಂಟ್ಗಿಂತ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅನ್ನೋ ಥರದಲ್ಲಿ ಅವರು ಬೇಗ ಕಂಟ್ರೋಲಿಗೆ ತಗೊಳ್ಳಿ ಅಂತ ನಾವು ಕೂಡ ಆಶಿಸೋಣ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಕೊನೆಯದಾಗಿ ನಾನು ಹೇಳೋದು, ಈಗ 50% ಅಷ್ಟು ಈ ಡೈಜೆಸ್ಟಿವ್ ಪ್ರಾಬ್ಲಮ್ಸು, ಈ ಸಮಸ್ಯೆಗಳಿದೆಯಲ್ಲ, ಇದೆಲ್ಲ ಆ್ಯಕ್ಚುಲಿ ನಾವು ತಡೆಗಟ್ಟೋ ಅಂಥದ್ದು. ಸೊ ಹಾಗಾಗಿ ಯಾವ ಥರ ತಡೆಗಟ್ಟಬಹುದು, ಜೀವನ ಶೈಲಿ, ಆಹಾರ, ಅದ್ರ ಮೇಲೆ ನಾವು ಫೋಕಸ್ ಇರಬೇಕು, ರೋಗ ಬಂದ ಮೇಲೆ ನೋಡ್ಕೊಳ್ಳೋಣ ಅನ್ನೋದಲ್ಲ. ಸೊ ಹಾಗಾಗಿ ಈ ಆಪರ್ಚುನಿಟಿ ಕೊಟ್ಟು ಇಲ್ಲಿ ಮಾತಾಡಿದ್ದಕ್ಕೆ ತುಂಬ ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.